ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತುಂಬಾ ಟೇಸ್ಟಿಯಾಗಿ ಸಿಂಪಲ್ ಆಗಿ ಊಟಕ್ಕೆ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಚಟ್ನಿನ ಮಾಡ್ಕೊಂಡ್ರಂತೂ ಸೂಪರ್ ಆಗಿರುತ್ತೆ. ಬದನೆಕಾಯಿ ಭರ್ತಾ ಅಂತ ಕರಿತೀವಿ. ನಮ್ಮ ಊರ ಕಡೆ ಎಲ್ಲ ನಾವು ಬದನೆಕಾಯಿ ಭರ್ತಾ ಅಂತ ಕರಿತೀವಿ. ಹಾಗೆ ಒಂದೊಂದು ಕಡೆ ಎಲ್ಲ ಚಟ್ನಿ ಅಂತ ಕೂಡ ಕರೀತಾರೋ. ಇವಾಗ ಬದನೆಕಾಯಿ ಭರ್ತಾ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ. ಇದಿಷ್ಟು ನಾನು ಬದನೆಕಾಯಿನ ಒಂದು 4 ತೊಗೊಂಡಿದ್ದೀನಿ. ನೋಡಿ, ಈ ಥರ ಸೈಡಲ್ಲೆಲ್ಲ ಸ್ವಲ್ಪ ಹುಳುಕೋದು ಏನಾದರೂ ಇದ್ದರೆ ಸ್ವಲ್ಪ ನೋಡಿ ತಗೊಳ್ಬೇಕು. ಅಂದರೆ ಇದನ್ನು ಸುಟ್ಟು ಬದನೆಕಾಯಿ ಭರ್ತಾ ಅಂತ ಕರಿತೀವಿ. ಹಂಗೆ ಸುಟ್ಟು ಬದನೆಕಾಯಿ ಚಟ್ನಿ ಅಂತ ಕೂಡ ಕರಿತೀವಿ. ನೋಡಿ, ಈ ಥರ ಸುತ್ತು ಕಡೆ ಎಲ್ಲ ಸ್ವಲ್ಪ ನೋಡಿಕೊಂಡು ನೀವು ಸುಡಬೇಕಾಗತ್ತೆ. ಇವಾಗ ಬೇಕಾಗುವಂಥ ಸಾಮಗ್ರಿಗಳು: ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಒಂದು ಟೊಮಾಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ 1 ಟೀ ಸ್ಪೂನಷ್ಟು ಉಪ್ಪು, ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಗಡ್ಡೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. ನಂತರ ಇವಾಗ ಗ್ಯಾಸ್ ಹಚ್ಕೊಂಡು ಈ ಥರದ್ದು ಒಂದು ಸ್ಟ್ಯಾಂಡ್ ಇದ್ದರೆ ನೀವು ಅದ್ರ ಮೇಲೆ ಸುಡ್ಬೋದು, ಇಲ್ಲಾಂದರೆ ಗ್ಯಾಸ್ ಮೇಲೆ ಹಾಗೆ ಇಟ್ಟು ಕೂಡ ಸುಡ್ಬೋದು. ನಾನು ಈ ಥರ ಇಟ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಇದು ಸ್ವಲ್ಪ ಪೂರ್ತಿಯಾಗಿ ಸಿಪ್ಪೆ ಎಲ್ಲ ಮೇಲ್ಗಡೆ ಬರೋ ಹಾಗೆ, ಅಂದರೆ ಪೂರ್ತಿಯಾಗಿ ಕಪ್ಪಾಗಬೇಕು, ಒಳಗಡೆ ಎಲ್ಲ ಪೂರ್ತಿಯಾಗಿ ಬದನೆಕಾಯಿ ಬೆಂದಿರಬೇಕು. ಅಲ್ಲಿ ತನಕ ಇದನ್ನು ಒಂದು 10 ನಿಮಿಷ ನೀವು ಚೆನ್ನಾಗಿ ಇದನ್ನು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಈ ಥರ ಸುಡಬೇಕಾಗತ್ತೆ. ನೋಡಿ, ಹಿಡಿದ್ರೆ ಈ ಥರ ಮೆತ್ತಗೆ ಹತ್ತಬೇಕು ಪೂರ್ತಿ ಎಲ್ಲ, ಅಂದರೆ ಒಳಗಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ನಾನು ಸೈಡಲ್ಲಿ ಕೂಡ 1-2 ಇಟ್ಕೊಂಡು ಸುಟ್ಕೊಂಡಿದ್ದೀನಿ. 4 ಬದನೆಕಾಯಿಯನ್ನು ಸುಟ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ. ಇವಾಗ ಇದನ್ನು ಮೇಲ್ಗಡೆದ್ದು ಸಿಪ್ಪೆ ತಕ್ಕೋಬೇಕು. ನೋಡಿ, ಈ ಥರ ತೊಗೊಂಡು ಸ್ವಲ್ಪ ಆರ ಆದಮೇಲೆ ಈ ಥರ ಮೇಲ್ಗಡೆ ಸ್ವಲ್ಪ ಸ್ವಲ್ಪ ಈ ಥರ ಹಿಡಿದ್ರೆ ಮೇಲ್ಗಡೆ ಸಿಪ್ಪೆ ಎಲ್ಲ ಬರ್ತಾ ಬರುತ್ತೆ. ನೋಡಿ, ನೋಡಿ ಸ್ವಲ್ಪ ಹಿಡಿದು ಜಗ್ಗಿದ್ರೆ ಮೇಲ್ಗಡೆ ಇರುವಂಥ ಸಿಪ್ಪೆ ಅಂದರೆ ಸುಟ್ಟಿರುತ್ತಲ್ವ, ಬೇಗ ಬಂದುಬಿಡುತ್ತೆ. ಕಪ್ಪಾಗಿರುವಂಥ ಸಿಪ್ಪೆನೆಲ್ಲ ಪೂರ್ತಿಯಾಗಿ ತಕ್ಕೊಂಡು ಇವಾಗ ವೈಟ್ ಆಗಿರುವಂಥ ಬದನೆಕಾಯಿದು ಮಾತ್ರ ನಾನು ಒಂದು ಬಾಯ್ಲಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಹಿಂದ್ಗಡೆದ್ದು ಕೂಡ ತಗೊಂಡಿದ್ದೀನಿ. ಜೋಳದ ರೊಟ್ಟಿ, ಚಪಾತಿ, ಅನ್ನ ಎಲ್ಲದರಲ್ಲಂತೂ ಸೂಪರ್ ಆಗಿರುತ್ತೆ. ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಬದನೆಕಾಯಿ ಭರ್ತಾನ ನೋಡಿ ಈ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಕೂಡ. ಅದರಲ್ಲೂ ಕಟಕ್ ರೊಟ್ಟಿ, ಸಜ್ಜಿ ರೊಟ್ಟಿ ಒಳಗಂತೂ ಇನ್ನೂ ಚೆನ್ನಾಗಿರುತ್ತೆ. ನಂತರ ಇವಾಗ ಉಳಿದಿರೋದು ಕೂಡ ಇದೇ ಥರ ಸಿಪ್ಪೆಯನ್ನು ತಕ್ಕೋಬೇಕು. ನೋಡಿ, ನಾಲ್ಕು ಬದನೆಕಾಯ್ದು ಸಿಪ್ಪೆನೆಲ್ಲ ಈ ಥರ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಇಲ್ಲಿ ನಾನು ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ತಾ ಇದ್ದೀನಿ. ಜಾಸ್ತಿ ಸಣ್ಣಗೆ ಏನು ಬೇಡ, ಸ್ವಲ್ಪ ಮೀಡಿಯಮ್ದಲ್ಲಿ ಸ್ವಲ್ಪ ಜಜ್ಜಿ ಇಟ್ಕೋತಾ ಇದ್ದೀನಿ. ಇವಾಗ ಇದನ್ನು ತೆಗೆದು ಅದ ಪ್ಲೇಟ್ ಒಳಗೆ ಹಾಕ್ತಾಯಿದ್ದೀನಿ. ಜಜ್ಜಿ ಇಟ್ಕೊಂಡಿರುವಂಥ 1 ಗಡ್ಡೆ ಬೆಳ್ಳುಳ್ಳಿ. ಇವಾಗ ಒಂದು ಪ್ಲೇಟ್ ತೊಗೊಳ್ತಾ ಇದ್ದೀನಿ. ಪ್ಲೇಟ್ ಒಳಗೆ ಇಲ್ಲಿ 4 ಬದನೆಕಾಯನ್ನು ಸುಟ್ಟು ಸಿಪ್ಪೆ ತೆಗೆದಿರೋದನ್ನು ಇಡ್ತಾ ಇದ್ದೀನಿ. ಇಟ್ಟು ಇದನ್ನು ಪೂರ್ತಿಯಾಗಿ 1 ಸ್ಪೂನ್ಲಿಂದ ಪ್ರೆಸ್ ಮಾಡಿ. ನೋಡಿ, ಈ ಥರ ಸಣ್ಣಗೆ ಆಗಬೇಕು. ನೋಡಿ, ಈ ಥರ ಸಣ್ಣಗೆ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ನಾವು
ಸುಟ್ಟರೆ ಈ ಥರ ಬೇಗನೆ ಸಣ್ಣ ಆಗಿಬಿಡತ್ತೆ. ನಂತರ ಇದಕ್ಕೆ ಇವಾಗ ಇಲ್ಲಿ ತೆಗೆದಿಟ್ಕೊಂಡಿರುವಂಥ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಇದಕ್ಕೆ ನೀವು ಅಚ್ಚ ಖಾರದ ಪುಡಿ ಬೇಕಿದ್ದರೆ ಹಾಕೋಬೋದು, ಇಲ್ಲ ಅಂದರೆ ನೀವು ಹಸಿಮೆಣಸಿನ್ಕಾಯಿ ಕೂಡ ಹಾಕೋಬೋದು. ನಾನು ಹಸಿಮೆಣಸಿನ್ಕಾಯಿ ಇಲ್ಲ ಅಂಥೇಳಿ ನಾನು ಕೆಂಪು ಖಾರನ ಹಾಕ್ಕೊಂಡಿದ್ದೀನಿ, ಅದು ಕೂಡ ಚೆನ್ನಾಗಿರುತ್ತೆ. ಹಾಗೆ ಹಸಿಮೆಣಸಿನ್ಕಾಯಿ ಹಾಕಿ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಜಜ್ಜಿ ಹಾಕೊಂಡ್ರು ಚೆನ್ನಾಗಿರುತ್ತೆ. ನಂತರ ಇಲ್ಲಿ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ, ಕೊತ್ತಂಬರಿ, ಹಾಗೆ ಈರುಳ್ಳಿ, ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪು ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಬದನೆಕಾಯಿ ಭರ್ತಾ ಅಥವಾ ಬದನೆಕಾಯಿ ಚಟ್ನಿ ಅನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ಒಳಗೆ ಅಥವಾ ಸಜ್ಜಿ ರೊಟ್ಟಿ, ಕಟಕ್ ರೊಟ್ಟಿ ಎಲ್ಲದರಲ್ಲಂತೂ ಸೂಪರಾಗಿರುತ್ತೆ. ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಬದನೆಕಾಯಿ ಚಟ್ನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಒಂದು ಸರ್ತಿ ಈ ಬದನೆಕಾಯಿ ಭರ್ತಾ ಅಥವಾ ಚಟ್ನಿನ ಟ್ರೈ ಮಾಡ್ಬೋದು. ಎಲ್ಲರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್, ಬಾಯ್.